ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ ಜಾಕ್ A4 ಮತ್ತು A3 ಎರಡಕ್ಕೂ ಕೂಡ ಯೂಸ್ ಆಗುತ್ತೆ ಈ ವಿಡಿಯೋ. ಇದರಲ್ಲಿ ಸ್ಪೀಡ್ ಲಾಕ್ ಮತ್ತು ಸ್ಪೀಡ್ ಅನ್ಲಾಕ್ ಯಾವ ಥರ ಮಾಡೋದು ಅಂತ ಹೊಸಬ ನೋಡ್ತಾರೆ. ಬೇಗ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳು ನಾನು ನಿಮಗೋಸ್ಕರ ಅಪ್ಡೇಟ್ ಮಾಡ್ತೀನಿ. ಕಲಿಯೋರು ಮಾತ್ರ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ಯಾರಿಗೂ ಗೊತ್ತಿಲ್ಲ ಅವ್ರಿಗೆಲ್ಲ ಶೇರ್ ಮಾಡಿ. ಅದಂತೂ ಮೆಕ್ಯಾನಿಕ್ ಮಾತ್ರ ತುಂಬ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡೋದು ನೋಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಮಿಷಿನ್ ಆನ್ ಮಾಡ್ತಾ ಇದ್ದೀನಿ. ಇವಾಗ ಸ್ಪೀಡ್ ಬಟನ್ ಪ್ರೆಸ್ ಮಾಡ್ತಾ ಇದ್ದೀನಿ. 5000 ಇದೆ. ಓಕೆ, ನೋಡ್ಬೋದು 5000 ಇದೆ. ಓಕೆನಾ, ಇವಾಗ ಪೆಟ್ಲು ಪ್ರೆಸ್ ಮಾಡ್ತಾ ಇದ್ದೀನಿ. ರನ್ ಆಗೋದೆ ತುಂಬ ಸ್ಲೋ ರನ್ ಆಗ್ತಾಯಿದೆ ಈ ಮಿಷಿನಲ್ಲಿ. ಎಷ್ಟೇ ಪ್ರೆಸ್ ಮಾಡಿದ್ರೆ ಅದು 5000 ಸ್ಪೀಡ್ ಇಟ್ಟಿದೆ, ರನ್ ಆಗ್ತಾರೆ ಮಾತ್ರ ತುಂಬ ಸ್ಲೋ ಆಗಿ. ಓಕೆ, ಇದು ಯಾವ ಥರ ಅನ್ಲಾಕ್ ಮಾಡೋದು ಅಂತ ಕ್ಲಿಯರ್ ತಿಳ್ಕೊಳ್ಳಿ. A3ಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ. ಇವಾಗ ಪ್ರೋಗ್ರಾಮ್ಸ್ಗೆ ಹೋಗಬೇಕು. ಪಿ ಬಟನ್ ಲಾಂಗ್ ಪ್ರೆಸ್ ಮಾಡಿ ಪ್ರೋಗ್ರಾಮ್ ಓಪನ್ ಅಂತ ಅದೇ ಹೇಳ್ಬಿಡುತ್ತೆ. ಅದಾದಮೇಲೆ ಪ್ರೋಗ್ರಾಮ್ ನಂಬರು 68. ಓಕೆ, ಇವಾಗ 68ಗೆ ಹೋಗೋಣ. ಈ ಕಡೆ ಬಟನ್ ಪ್ರೆಸ್ ಮಾಡ್ತಾಯಿದ್ದೀನಿ. ಪಿ ಇಲ್ಲಿ ತಿರ್ಗಾ 66 ಮಾಡಿ 3 4 5 6 68 ನೀವು ಬಂದಿಲ್ಲ ಅಂದರೆ ಒಂದು ಪ್ಲಸ್ ಮೈನಸ್ 68ಅಲ್ಲೇ ನೋಡಿ ಬರೀ 900 ಇದೆ. ಅದಕ್ಕೆ ಅದು ತುಂಬ ಸ್ಲೋ ರನ್ ಆಗ್ತಾಯಿದೆ. ತಿರ್ಗಾ ಈ ಕಡೆ ಜಂಪ್ ಯಾವ್ದು ಬಿಂಕ್ ಆಗುತ್ತೆ ಅಲ್ಲಿ ಇಡಬೇಕು. ಓಕೆ, ಇವಾಗ ನಾನು 3500 ಇಡ್ತೀನಿ. 3500. ಓಕೆ, ಇವಾಗ ಪಿ ಬಟನ್ನ 2 ಸರಿ ಪ್ರೆಸ್ ಮಾಡಬೇಕು. 1 2 ಆವಾಗ ಸೇವ್ ಆಗುತ್ತೆ ನಿಮಗೆ. ಅದಾದಮೇಲೆ ನೀವು ಸ್ಪೀಡ್ ಅಪ್ ಮಾಡಬೇಕು ಒಂದು ಸರಿ. ಓಕೆ, ಇವಾಗ ನೋಡಿ ಓಕೆನಾ. ಇವಾಗ ಸ್ಪೀಡ್ ಫುಲ್ ಆಯಿತು. 3500 ಇಟ್ಟಿದ್ದೀವಿ. ಓಕೆ, ನನಗೆ ಇನ್ನೊಂದು ಸ್ವಲ್ಪ ಎಂಕರೇಜ್ ಬೇಕು ಅಂದರೆ ಸೇಮ್ ಆಪ್ಷನು ಲಾಂಗ್ ಫ್ರೀ ಬಟನ್ ಪ್ರೆಸ್ ಮಾಡಿ ಪ್ರೋಗ್ರಾಮ್ ಓಪನ್ 68 ಬರಬೇಕು ಪ್ರೋಗ್ರಾಮ್ ನಂಬರ್. ಇಲ್ಲಿ ಯಾವುದೇ ಪ್ರೋಗ್ರಾಮ್ ಇರಲಿ ಅಲ್ಲಿ ಚೇಂಜಸ್ ಬೇಕಾದ್ರೆ ಪ್ರೋಗ್ರಾಮ್ ಇಟ್ಕೊಂಡು 68 ಪ್ರೋಗ್ರಾಮ್ ನಂಬರ್ 68. ಅದಕ್ಕೆ ಬಂದು ಇನ್ನೊಂದು ಸ್ವಲ್ಪ ಎಂಕರೇಜ್ ಬೇಕು, ಇಲ್ಲ ಕಮ್ಮಿ ಬೇಕಂದ್ರೆ ಕಮ್ಮಿ. ನಾನು 3000 ಇಡ್ತೀನಿ. ಇಟ್ಬಿಟ್ಟು 2 ಸರಿ ಪಿ ಬಟನ್ ಪ್ರೆಸ್ ಮಾಡಿ ಸೇವ್ ಆಯಿತು. 1 ಟೈಮು ಎಂಕರೇಜ್ ಬಟನ್ ಪ್ರೆಸ್ ಮಾಡಿ 5000 ಎಂಡು ಅದು ಎಂಕರೇಜ್ ಬಟನ್ ಪ್ರೆಸ್ ಮಾಡಿ, ಆವಾಗ ನಿಮಗೆ ಸೇವ್ ಓಪನ್ ಆಗುತ್ತೆ.